ನಮಸ್ಕಾರ. ಡಾಕ್ಟರ್ ಎಂ ತಿಪ್ಪೇಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೊರಟಗೆರೆ. ನಾನು ಈ ವಿಡಿಯೋದಲ್ಲಿ ಕೋಟಾಗಳು ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತೀನಿ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಕೋಟಾಗಳು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ. ಪರ್ಟಿಕ್ಯುಲರಾಗಿ ರಾಷ್ಟ್ರದಿಂದ ರಾಷ್ಟ್ರಕ್ಕೆ ಸರಕುಗಳನ್ನು ರಫ್ತು ಮಾಡ್ಕೊಳ್ತಕ್ಕಂಥ, ಆಮದು ಮಾಡ್ಕೊಳ್ತಕ್ಕಂಥ ಈ ಒಂದು ಪ್ರಕ್ರಿಯೆಯಲ್ಲಿ ಕೋಟಾಗಳನ್ನು ಹೆಚ್ಚಿನದಾಗಿ ವಿಧಿಸಲಾಗ್ತಾ ಇದೆ. ಕಳೆದ ವಿಡಿಯೋದಲ್ಲಿ ನಾನು ಸುಂಕಗಳು, ಸುಂಕಗಳ ಪ್ರಕಾರಗಳು ಅಥವಾ ವರ್ಗೀಕರಣ, ಸುಂಕಗಳು ಒಂದು ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ಬೀರ್ತಕ್ಕಂಥ ಪರಿಣಾಮಗಳು, ಅದನ್ನು ಜನರಲ್ ಇಕ್ವಿಲಿಬ್ರಿಯಂ ಅನಾಲಿಸಿಸ್ ಅಂತ ಕರಿತೀವಿ. ಅದೇ ರೀತಿ ಸುಂಕಗಳು ಒಂದು ಮಾರುಕಟ್ಟೆ ಅಥವಾ ಒಂದು ಸರಕಿನ ಮೇಲೆ ಬೀರ್ತಕ್ಕಂಥ ಪರಿಣಾಮಗಳನ್ನು ನಾವು ಪಾರ್ಷಿಯಲ್ ಇಕ್ವಿಲಿಬ್ರಿಯಂ ಅನಾಲಿಸಿಸ್ ಅಂತ ಕರಿತೀವಿ. ಈ ಪಾರ್ಷಿಯಲ್ ಇಕ್ವಿಲಿಬ್ರಿಯಂ ಅನಾಲಿಸಿಸ್ಗೆ ಸಂಬಂಧಪಟ್ಟಂತೆ ಆದಾಯದ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗುತ್ತೆ, ಬೆಲೆಯ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗುತ್ತೆ, ಈ ಥರ ಸುಂಕಗಳನ್ನು ವಿಧಿಸುವಿಕೆಯಿಂದ ಒಂದು ಮಾರುಕಟ್ಟೆಯಲ್ಲಿ ಅಥವಾ ಒಂದು ಸರಕಿನ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮಗಳನ್ನು ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೀನಿ. ಈಗ ಕೋಟಾಗಳು ಅಂದರೆ ಏನು? ರಕ್ಷಣಾ ವ್ಯಾಪಾರ ನೀತಿಯಡಿ ದೇಶೀಯ ಕೈಗಾರಿಕೆಗಳನ್ನು ವಿದೇಶಿ ಕೈಗಾರಿಕೆಗಳ ಪೈಪೋಟಿಯಿಂದ ರಕ್ಷಿಸಲು ಲಭ್ಯವಿರುವ ಅನೇಕ ವಿಧಾನಗಳಲ್ಲಿ ಕೋಟಾ ಪದ್ಧತಿಯು ಒಂದು. Import quota is the protectionist device to restrict the supply of goods or services from abroad. ಅಂದರೆ ರಕ್ಷಣಾ ವ್ಯಾಪಾರ ನೀತಿಯಡಿ ದೇಶೀಯ ಕೈಗಾರಿಕೆಗಳನ್ನು ವಿದೇಶಿ ಕೈಗಾರಿಕೆಗಳ ಪೈಪೋಟಿಯಿಂದ ರಕ್ಷಣೆ ಮಾಡೋದಕ್ಕಾಗಿ ಲಭ್ಯವಿರ್ತಕ್ಕಂಥ ಅನೇಕ ವಿಧಾನಗಳು ಅಂತಂದರೆ ರಕ್ಷಣಾ ಈ ಒಂದು ನೀತಿಯನ್ನು ಅನುಷ್ಠಾನಕ್ಕೆ ತರೋದಕ್ಕಾಗಿರ್ತಕ್ಕಂಥ ಸಾಧನಗಳು. ಸ್ವದೇಶಿ ಕೈಗಾರಿಕೆಗಳನ್ನು ರಕ್ಷಣೆ ಮಾಡೋದಕ್ಕಾಗಿ ಒಂದು ರಾಷ್ಟ್ರ ರಕ್ಷಣಾ ವ್ಯಾಪಾರ ನೀತಿಯಡಿಯಲ್ಲಿ ಅನುಷ್ಠಾನಕ್ಕೆ ತರತಕ್ಕಂಥ ಈ ಒಂದು ಸಾಧನಗಳು ಅಂತಂದರೆ ಸುಂಕಗಳು, ಕೋಟಾಗಳು, ವಿನಿಮಯ ನಿಯಂತ್ರಣ, ಸರ್ಕಾರಿ ವ್ಯಾಪಾರ, ಡಂಪಿಂಗು, ಸಹಾಯಧನ, ಸರಕುಗಳ ಬಡಂಬಡಿಕೆಗಳು, ಅಂತಾರಾಷ್ಟ್ರೀಯ ಕಾರ್ಟೆಲ್ಗಳು, ಆಮದು ನಿಯಂತ್ರಣ, ಆಮದು ಪರವಾನಗಿ, ಈ ಥರ ಹಲವಾರು ವಿಧಾನಗಳ ಮುಖಾಂತರ ಸ್ವದೇಶಿ ಕೈಗಾರಿಕೆಗಳನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕಾಗಿ ರಕ್ಷಣಾ ವ್ಯಾಪಾರ ನೀತಿಯನ್ನು ಅನುಷ್ಠಾನಕ್ಕೆ ತರೋದಕ್ಕಾಗಿ ಸರ್ಕಾರಗಳು ಕ್ರಮವನ್ನು ಕೈಗೊಳ್ತವೆ. ಅಂಥ ವಿಧಾನಗಳಲ್ಲಿ ಈಗಾಗಲೇ ನಾನು 10 ವಿಧಾನಗಳನ್ನು ಹೇಳಿದ್ನಲ್ಲ, ಆ 10 ವಿಧಾನಗಳಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ವಿಧಾನ ಅಂತಂದರೆ ದಟ್ ಈಸ್ ಕಾಲ್ಡ್ ಕೋಟಾ ಸಿಸ್ಟಮ್. ಈ ಕೋಟಾಗಳು ಅಂದ್ರೇನು? ಕೋಟಾಗಳು ಅಂತಾರೆ ಒಂದು ಗೊತ್ತಾದ ಕಾಲದಲ್ಲಿ ಎಷ್ಟು ಪ್ರಮಾಣದಷ್ಟು ಸರಕುಗಳನ್ನು ಆಮದು ಮಾಡಿಕೊಳ್ಳಬಹುದು ಎಂಬುದನ್ನು ನಿರ್ಧರಿಸುವುದಕ್ಕೆ ಕೋಟಾಗಳು ಎಂದು ಕರೆಯಲಾಗುತ್ತದೆ. ಒಂದು ಗೊತ್ತಾದ ಅವಧಿಯಲ್ಲಿ ಎಷ್ಟು ಪ್ರಮಾಣದಷ್ಟು ಸರಕುಗಳನ್ನು ಆಮದು ಮಾಡಿಕೊಳ್ಳೋದು ಎಂಬುದನ್ನು ನಿರ್ಧರಿಸುವುದಕ್ಕೆ ಕೋಟಾಗಳು ಅಂತ ಕರೀತೀವಿ. ಸೊ ಕೋಟಾ ಮೀನ್ಸ್ ಎ ಫಿಕ್ಸ್ಡ್ ಅಮೌಂಟ್ ಆಫ್ ಕಮಾಡಿಟಿ ಇನ್ ವ್ಯಾಲ್ಯೂಮ್ ಆರ್ ವ್ಯಾಲ್ಯೂ ಈಸ್ ಅಲೌಡ್ ಟು ಬಿ ಇಂಪೋರ್ಟೆಡ್ ಇನ್ ಟು ದಿ ಕಂಟ್ರಿ ಡ್ಯೂರಿಂಗ್ ದಿ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್. ಅಂದರೆ ಒಂದು ಗೊತ್ತಾದ ಕಾಲದಲ್ಲಿ ಎಷ್ಟು ಪ್ರಮಾಣದಷ್ಟು ಸರಕುಗಳನ್ನು ಆಮದು ಮಾಡಿಕೊಳ್ಳಬಹುದು ಎಂಬುದನ್ನು ನಿರ್ಧರಿಸುವುದಕ್ಕೆ ಕೋಟಾಗಳು ಅಂತ ಕರಿತೀವಿ. ಸೊ ಈ ಒಂದು ಕೋಟಾ ಸಿಸ್ಟಮ್ ಅಂತಕ್ಕಂಥದ್ದು ಹಲವಾರು ವರ್ಷಗಳಿಂದ ಬಳಸಲ್ಪಟ್ಟಿದೆ. ಪರ್ಟಿಕ್ಯುಲರಾಗಿ ಈ ಒಂದು ವಾಣಿಜ್ಯ ಪಂಥದ ಆರ್ಥಿಕ ಚಿಂತಕರು ಈ ಒಂದು ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಸುಂಕಗಳನ್ನು ವಿಧಿಸ್ತಕ್ಕಂಥ ಒಂದು ಪ್ರವೃತ್ತಿಯಿಂದ ಆಮದುಗಳನ್ನು ನಿಯಂತ್ರಿಸಬಹುದಾದರೂ ಅಷ್ಟೊಂದು ಅದು ನಿಶ್ಚಿತೆಯಿಂದ ಕೂಡಿರೋದಿಲ್ಲ. ಯಾವುದು ಕೋಟಾ ಸಿಸ್ಟಮ್ ಅಂತಕ್ಕಂಥದ್ದು ಈ ಒಂದು ಸುಂಕಗಳನ್ನು ವಿಧಿಸ್ತಕ್ಕಂಥ ಒಂದು ಪ್ರವೃತ್ತಿಯಿಂದ ಆಮದುಗಳನ್ನು ನಿಯಂತ್ರಿಸ್ಬೋದು, ಆದರೆ ಪರ್ಫೆಕ್ಟಾಗಿ ಆಮದುಗಳನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಏಕೆ ಆಗಲ್ಲ ಅಂತಂದರೆ ಸುಂಕಗಳು ಪರಿಣಾಮಕಾರಿ ಕಾರ್ಯಾಚರಣೆ ಆಮದು ಸರಕಿನ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಅವಲಂಬಿಸಿರುತ್ತದೆ. ಸುಂಕಗಳ ಪರಿಣಾಮಕಾರಿ ಬೇಡಿಕೆ ಕಾರ್ಯಾಚರಣೆ ಆಮದು ಸರಕಿನ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಅವಲಂಬಿಸಿರುತ್ತೆ. ಈ ಆಮದು ಸರಕಿನ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಅವಲಂಬಿಸಿರುತ್ತೆ ಅಂತಂದರೆ ಆಮದು ಮಾಡ್ಕೊಳ್ತಕ್ಕಂಥ ಸರಕು ಹೆಚ್ಚು ಬೇಡಿಕೆ ಸ್ಥಿತಿಸ್ಥಾಪಕತ್ವ ಹೊಂದಿದ್ದಾಗ ಆಗ ಸುಂಕಗಳನ್ನು ವಿಧಿಸುವಿಕೆಯಿಂದ ಆಮದನ್ನು ಸಂಪೂರ್ಣವಾಗಿ ನಿಯಂತ್ರಣ ತರಬಹುದು. ಒಂದು ವೇಳೆ ಆಮದು ಮಾಡ್ಕೊಳ್ತಕ್ಕಂಥ ಸರಕು ಕಡಿಮೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಎದುರಿಸ್ತಿದ್ದಾಗ ಆ ಸರಕಿನ ಮೇಲೆ ಸುಂಕಗಳನ್ನು ವಿಧಿಸಿದ್ರು ಕೂಡ ಆ ಸರಕಿನ ಆಮದನ್ನು ತಡೆಯೋದಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಆಮದುಗಳು ಈ ಒಂದು ಸುಂಕಗಳು ಆಮದುಗಳನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಕೋಟಾ ಪದ್ಧತಿಯನ್ನು ಆಮದುಗಳ ನಿಶ್ಚಿತ ನಿಯಂತ್ರಣಕ್ಕೆ ಬಳಸಬಹುದು ಅಂತ ಆರ್ಥಿಕ ಚಿಂತಕರು ಅಭಿಪ್ರಾಯಪಡ್ತಾರೆ. ಈ ಒಂದು ಕೋಟಾ ಸಿಸ್ಟಮನ್ನು ಇವತ್ತು ಜಗತ್ತಿನಲ್ಲಿರ್ತಕ್ಕಂಥ ಅನೇಕ ರಾಷ್ಟ್ರಗಳು ತಮ್ಮ ದೇಶದ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದಾರೆ. ನೋಡಿ, ಸರ್ಕಾರವು ಆಮದುಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ ಇಂತಿಷ್ಟೇ ಸರಕುಗಳನ್ನು ಆಮದು ಮಾಡಿಕೊಳ್ಳಬೇಕೆಂದು ಮಿತಿ ಹೇರುತ್ತದೆ. ಆಗ ಆಮದುದಾರರು ಸರ್ಕಾರ ತೀರ್ಮಾನಿಸಿರುವಷ್ಟು ಪ್ರಮಾಣದಲ್ಲಿ ಮಾತ್ರ ಸರಕುಗಳನ್ನು ಆಮದು ಮಾಡಿಕೊಳ್ಳಬೇಕಾಗುತ್ತದೆ. ಸರ್ಕಾರ ಒಂದು ನಿಗದಿಪಡಿಸುತ್ತೆ, ತಿಂಗಳಿಗೆ, ವರ್ಷಕ್ಕೆ, ವಾರಕ್ಕೆ ಇಷ್ಟೇ ಪ್ರಮಾಣದಷ್ಟು ಸರಕುಗಳನ್ನು ಆಮದು ಮಾಡಿಕೊಳ್ಬೇಕು ಅಂತ ಅಂದ್ಬಿಟ್ಟು ಮಿತಿಯನ್ನು ನಿಗದಿಪಡಿಸುತ್ತೆ.
ಅದರ ಮಿತಿಯ ಆಧಾರದ ಮೇಲೆ ಆಮದುದಾರರು ಆ ನಿರ್ದಿಷ್ಟ ಪ್ರಮಾಣದಷ್ಟು ಸರಕುಗಳನ್ನು ಮಾತ್ರ ಆಮದು ಮಾಡಿಕೊಳ್ಬೇಕು, ಅದಕ್ಕಿಂತ ಹೆಚ್ಚು ಆಮದು ಮಾಡಿಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಈ ಒಂದು ಕೋಟಾಗಳು ಕಾಲಮಿತಿ ಸಾಮಾನ್ಯವಾಗಿ ಕನಿಷ್ಠ ಅಂದರೆ 1 ತಿಂಗಳು ಹಾಗೂ ಗರಿಷ್ಠ ಅಂತಂದರೆ 1 ವರ್ಷ ಇರುತ್ತೆ. ಆ ಒಂದು ಮಿತಿಯ ಒಳಗಡೆ ಮಿತಿಯಷ್ಟು ಸರಕುಗಳನ್ನು ಆಮದು ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಟ್ಟಿರುತ್ತೆ. ಕೋಟಾ ಪದ್ಧತಿಯನ್ನು ಆಮದು ಸರಕುಗಳ ಭೌತಿಕ ಪ್ರಮಾಣ ಅಥವಾ ಮೌಲ್ಯ ಪ್ರಮಾಣದಲ್ಲಿ ನಿರ್ಧರಿಸಲಾಗುತ್ತದೆ. ಕೋಟಾಗಳನ್ನು ಭೌತಿಕ ಮಿತಿ ಹೇರಿ ನಿರ್ಬಂಧಿಸುವುದನ್ನು ನೇರ ಕೋಟಾ, ಡೈರೆಕ್ಟ್ ಕೋಟಾ ಅಂತ ಕರಿತೀವಿ. ಕೋಟಾಗಳನ್ನು ಭೌತಿಕ ಪ್ರಮಾಣದ ಮಿತಿಯೇರಿ ನಿರ್ಬಂಧಿಸುವುದನ್ನು ಡೈರೆಕ್ಟ್ ಕೋಟಾ ಅಂತ ಕರಿತೀವಿ. ಮೌಲ್ಯ ಪ್ರಮಾಣದಲ್ಲಿ ಮಿತಿಯೇರಿ ನಿರ್ಬಂಧಿಸುವುದನ್ನು ಇಂಡೈರೆಕ್ಟ್ ಕೋಟಾ ಅಂತ ಕರಿತೀವಿ. ಸೊ ಕೋಟಾ ಪದ್ಧತಿಯನ್ನು ಅನುಸರಿಸಿದಾಗ ಸರ್ಕಾರ ಸಾಮಾನ್ಯವಾಗಿ 2 ವಿಧಾನಗಳ ಮುಖಾಂತರ ಆಮದನ್ನು ನಿಯಂತ್ರಿಸಬಹುದು. 2 ವಿಧಾನಗಳು ಅಂತಾರೆ. ಸೊ ಒಂದು ಇಂಪೋರ್ಟ್ ಲೈಸೆನ್ಸಿಂಗ್, ಇನ್ನೊಂದು ವಿದೇಶಿ ವಿನಿಮಯ ಪಡಿತರ ಪದ್ಧತಿ. ಅಂದರೆ ಆಮದುದಾರರಿಗೆ ಇಂತಿಷ್ಟು ಪ್ರಮಾಣದಲ್ಲಿ ಸರಕುಗಳನ್ನು ಆಮದು ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಪರವಾನಗಿ ಕೊಡೋದ್ರ ಮುಖಾಂತರ ಮತ್ತು ವಿದೇಶಿ ವಿನಿಮಯ ಪಡಿತರ ಹಂಚೋದ್ರ ಮುಖಾಂತರ ಇಂತಿಷ್ಟೇ ಸರಕುಗಳನ್ನು ಆಮದು ಮಾಡಿಕೊಳ್ಳಿ ಎಂದು ಮಿತಿ ಹೇರಬಹುದು. ಆಮದುದಾರರಿಗೆ ವಿದೇಶಿ ವಿನಿಮಯವನ್ನು ಒಂದು ಮಿತಿಯೊಳಗೆ ಹಂಚಿ ಆಮದು ಮಾಡಿಕೊಳ್ಳಲು ಅವಕಾಶವನ್ನು ಮಾಡಿಕೊಡಲಾಗುತ್ತದೆ. ಸೊ ಹೀಗೆ ಕೋಟಾ ಪದ್ಧತಿಯನ್ನು ಅನುಸರಿಸಿದಾಗ ಸರ್ಕಾರ ಸಾಮಾನ್ಯವಾಗಿ 2 ವಿಧಾನದ ಮುಖಾಂತರ ಆಮದನ್ನು ನಿಯಂತ್ರಿಸಬಹುದು. ಒಂದು, ಆಮದುದಾರರಿಗೆ ಪರವಾನಗಿಗಳನ್ನು ನೀಡೋದ್ರ ಮುಖಾಂತರ ಮತ್ತು ವಿದೇಶಿ ವಿನಿಮಯ ಪಡಿತರವನ್ನು ಪದ್ಧತಿಯನ್ನು ಅನುಷ್ಠಾನಕ್ಕೆ ತರೋದ್ರ ಮುಖಾಂತರ ಈ ಒಂದು ಕೋಟಾ ಪದ್ಧತಿಯನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಪ್ರಯತ್ನ ಪಡುತ್ತೆ ಸರ್ಕಾರ. ಈಗ ಕೋಟಾದ ಉದ್ದೇಶಗಳು. ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಕೋಟಾ ಸಿಸ್ಟಮ್? ದ ಫಾಲೋಯಿಂಗ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಇಂಪೋರ್ಟ್ ಕೋಟಾ. The first one is to control the speculation in imports and second one is to control the smuggling trade. ಸೊ ಒಂದು, ಆಮದುಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಕೋಟಾಗಳನ್ನು ವಿಧಿಸಬೇಕಾಗುತ್ತೆ. ಯಾಕೆ ಆಮದುಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬೇಕು ಅಂದರೆ ಕೋಟಾಗಳೇ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಆಮದುಗಳನ್ನು ಸಂಪೂರ್ಣವಾಗಿ ತಡೆಗಟ್ಟುವಲ್ಲಿ ಸುಂಕಗಳು ಅಷ್ಟೊಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸೋದಿಲ್ಲ. ಯಾಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಪಾತ್ರ ವಹಿಸಲ್ಲ ಅಂತಂದರೆ, ಸರಕುಗಳು ಆ ಒಂದು ಆಮದು ಮಾಡ್ಕೊಳ್ತಕ್ಕಂಥ ಸರಕುಗಳು ಸ್ವದೇಶಿ ಮಾರುಕಟ್ಟೆಯಲ್ಲಿ ಯಾವ ಬೇಡಿಕೆ ಸ್ಥಿತಿಸ್ಥಾಪಕತೆಯನ್ನು ಅವಲಂಬಿಸಿದೆ, ಯಾವ ಬೇಡಿಕೆ ಸ್ಥಿತಿಸ್ಥಾಪಕತೆ ಹೊಂದಿದ್ದಾವೆ, ಅದರ ಆಧಾರದ ಮೇಲೆ ಈ ಒಂದು ಸುಂಕ ತನ್ನದೇ ಆಗಿರ್ತಕ್ಕಂಥ ಪರಿಣಾಮಗಳನ್ನು ಉಂಟು ಮಾಡೋದಕ್ಕೆ ಅಥವಾ ಆಮದನ್ನು ನಿರ್ಬಂಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆಮದು ಮಾಡ್ಕೊಳ್ತಕ್ಕಂಥ ಸರಕುಗಳು ಸ್ವದೇಶಿ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಎದುರಿಸ್ತಿದ್ದಾಗ ಆಗ ಕೋಟಾ ಆಮದುಗಳನ್ನು ನಿಯಂತ್ರಿಸೋದಕ್ಕಾಗಿ ಸರ್ಕಾರ ಸುಂಕಗಳನ್ನು ವಿಧಿಸಿದ್ದೇ ಆದರೆ ಆಗ ಆ ಸರಕಿನ ಬೆಲೆ ಹೆಚ್ಚಾಗುತ್ತದೆ. ಯಾವಾಗ ಆ ಸರಕಿನ ಬೆಲೆ ಹೆಚ್ಚಾಗುತ್ತೋ ಆಗ ಸ್ವದೇಶಿ ಮಾರುಕಟ್ಟೆಯಲ್ಲಿ ಆ ಸರಕಿನ ಬೇಡಿಕೆ ಅಂತಕ್ಕಂಥದ್ದು ಕುಸಿಯುತ್ತೆ. ಸೊ ಆಗ ಆಮದುಗಳನ್ನು ನಿಯಂತ್ರಿಸಬಹುದು ಯಾವಾಗ ಸುಂಕಗಳನ್ನು ವಿಧಿಸ್ತಕ್ಕಂಥ ಒಂದು ಪ್ರವೃತ್ತಿಯಿಂದ. ಸೊ ಒಂದು ವೇಳೆ ಆಮದಾಗ್ತಕ್ಕಂಥ ಸರಕುಗಳು ಸ್ವದೇಶಿ ಮಾರುಕಟ್ಟೆಯಲ್ಲಿ ಕಡಿಮೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದ್ದಂಥ ಸಂದರ್ಭದಲ್ಲಿ ಆ ಸರಕುಗಳ ಆಮದನ್ನು ನಿಯಂತ್ರಿಸಲು ಸುಂಕಗಳನ್ನು ವಿಧಿಸಿದ್ದೇ ಆದರೆ ಆ ಸರಕಿನ ಬೆಲೆ ಹೆಚ್ಚಾದರೂ ಆ ಸರಕಿನ ಬೇಡಿಕೆ ಸ್ವದೇಶಿ ಮಾರುಕಟ್ಟೆಯಲ್ಲಿ ಕಡಿಮೆ ಆಗೋದಿಲ್ಲ. ಯಾವಾಗ ಸ್ವದೇಶಿ ಮಾರುಕಟ್ಟೆಯಲ್ಲಿ ಆ ಸರಕಿನ ಬೇಡಿಕೆ ಕಡಿಮೆ ಆಗೋದಿಲ್ವೋ ಆ ಒಂದು ಆಮದನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಸುಂಕಗಳು ಆಮದುಗಳನ್ನು ನಿಯಂತ್ರಿಸ್ತಕ್ಕಂಥ ವಿಚಾರದಲ್ಲಿ ನಿಶ್ಚಿತತೆಯನ್ನು ಅಥವಾ ಪರ್ಫೆಕ್ಟ್ನೆಸ್ಸನ್ನು ಹೊಂದಿಲ್ಲ. ಆದರೆ ಕೋಟಾಗಳನ್ನು ವಿಧಿಸ್ತಕ್ಕಂಥ ಒಂದು ಪ್ರವೃತ್ತಿಯಿಂದ ಆಮದುಗಳನ್ನು ನಿಯಂತ್ರಿಸಬಹುದು, ಪರಿಣಾಮಕಾರಿಯಾಗಿ ಆಮದುಗಳನ್ನು ನಿಯಂತ್ರಿಸಬಹುದು. ಯಾವುದುಗಳನ್ನು? ಕೋಟಾಗಳನ್ನು ವಿಧಿಸ್ತಕ್ಕಂಥ ಒಂದು ಪ್ರವೃತ್ತಿಯಿಂದ. ಇನ್ನು ಎರಡನೇ ಉದ್ದೇಶ ಅಂತಾರೆ ಕಾಳಸಂತೆ ವ್ಯಾಪಾರವನ್ನು ತಡೆಗಟ್ಟಲು ಈ ಒಂದು ಕೋಟಾ ಸಿಸ್ಟಮನ್ನು ಅನುಷ್ಠಾನಕ್ಕೆ ತರಬೇಕು. ಕಾಳಸಂತೆ ವ್ಯಾಪಾರ ಅಂತಂದರೆ ಈ ಒಂದು ಸ್ಮಗ್ಲಿಂಗ್, ಸರ್ಕಾರದ ಈ ಒಂದು ಕಣ್ಗಾವಲನ್ನು ತಪ್ಪಿಸಿ ಈ ಒಂದು ರಫ್ತು ಮತ್ತು ಆಮದು ಮಾಡ್ಕೊಳ್ತಕ್ಕಂಥ ಈ ಒಂದು ಕಾಳಸಂತೆ ವ್ಯಾಪಾರ ಅಥವಾ ಸ್ಮಗ್ಲಿಂಗ್ ಟ್ರೇಡನ್ನು ಕಂಟ್ರೋಲ್ ಮಾಡೋದಕ್ಕಾಗಿ ಈ ಒಂದು ಕೋಟಾಗಳನ್ನು ನಿಗದಿಪಡಿಸಬೇಕಾಗುತ್ತೆ. ಇದು ಎರಡನೇ ಉದ್ದೇಶ. ಇನ್ನು ಮೂರನೇದು ಟು ಕಂಟ್ರೋಲ್ ದಿ ಅಡ್ವರ್ಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ರಿಸ್ಟ್ರಿಕ್ಟಿಂಗ್ ಇಂಪೋರ್ಟ್ಸ್ ಆ್ಯಂಡ್ ಟು ಪ್ರೊಟೆಕ್ಟ್ ದಿ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಫ್ರಾಮ್ ಫಾರಿನ್ ಕಾಂಪಿಟೇಷನ್. ಪಾವತಿ ಶಿಲ್ಕಿನ ಅಸಮತೋಲನವನ್ನು ನಿಯಂತ್ರಿಸಲು. ಪಾವತಿ ಶಿಲ್ಕಿನ ಅಸಮತೋಲನ ಅಂತಂದರೆ ಪಾವತಿ ಶಿಲ್ಕು ಅಂತಾರೆ ಒಂದು ರಾಷ್ಟ್ರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜಗತ್ತಿನ ವಿವಿಧ ದೇಶಗಳ ನಡುವೆ ಹೊಂದಿರತಕ್ಕಂಥ ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಸೂಚಿಸ್ತಕ್ಕಂಥ ಒಂದು ಪಟ್ಟಿಯನ್ನು ಪಾವತಿ ಶಿಲ್ಕು ಅಂತ ಕರೀತೀವಿ. ಇಲ್ಲಿ ಪಾವತಿ ಶಿಲ್ಕಿನ ಅಸಮತೋಲನ ಅಂತಂದರೆ ಆ ದೇಶದ ಆಮದುಗಳ ಪ್ರಮಾಣ ಹೆಚ್ಚಿದ್ದು ರಫ್ತುಗಳ ಪ್ರಮಾಣ ಕಡಿಮೆ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನು ಪಾವತಿ ಶಿಲ್ಕಿನ ಅಸಮತೋಲನ ಅಂತ ಕರಿತೀವಿ.
ಇವತ್ತು ಜಗತ್ತಿನಲ್ಲಿ ಬಹುತೇಕ ಅಭಿವೃದ್ಧಿಶೀಲ ದೇಶಗಳು ಪಾವತಿ ಶಿಲ್ಕಿನ ಅಸಮತೋಲನ ಸಮಸ್ಯೆಯನ್ನು ಎದುರಿಸಿದವೆ. ಕಾರಣ ಆ ದೇಶಗಳ ಆಮದುಗಳ ಪ್ರಮಾಣ ಹೆಚ್ಚಿದೆ, ಆದರೆ ಆ ದೇಶಗಳ ರಫ್ತುಗಳ ಪ್ರಮಾಣ ತುಂಬ ಕಡಿಮೆ ಇದೆ. ಹಾಗಾಗಿ ಆ ದೇಶಗಳು ಈಗಲೂ ಕೂಡ ಪಾವತಿ ಶಿಲ್ಕಿನ ಈ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಎದುರಿಸಿದ್ದಾವೆ. ಈ ಪಾವತಿ ಶಿಲ್ಕಿನ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ತಿಳಿಗೊಳಿಸುವಲ್ಲಿ ಸುಂಕಗಳು ಅಷ್ಟು ಪ್ರಧಾನವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸೋದಿಲ್ಲ. ಕೋಟಾಗಳೇ ಈ ಒಂದು ಆಮದುಗಳನ್ನು ನಿಯಂತ್ರಿಸುವಲ್ಲಿ ನಿರ್ಣಾಯಕವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ. ಸೊ ಆಮದುದಾರರಿಗೆ ಆಮದು ಪರವಾನಗಿಗಳನ್ನು ನೀಡೋದ್ರ ಮುಖಾಂತರ ವಿದೇಶಿ ವಿನಿಮಯ ಪಡಿತರ ಪದ್ಧತಿಯನ್ನು ಅನುಷ್ಠಾನಕ್ಕೆ ತರತಕ್ಕಂಥ ಒಂದು ಪ್ರವೃತ್ತಿಯಿಂದ ಆಮದುದಾರರಿಗೆ ಈ ಒಂದು ಪಡಿತರವನ್ನು ನೀಡಿ ಇಂತಿಷ್ಟು ಪ್ರಮಾಣದಲ್ಲಿ ಯಾವ ಪಡಿತರವನ್ನು ವಿದೇಶಿ ವಿನಿಮಯ ಪಡಿತರವನ್ನು ನೀಡಿ ಇಂತಿಷ್ಟು ಅವಧಿಯಲ್ಲಿ ಇಷ್ಟೇ ಪ್ರಮಾಣದಷ್ಟು ಸರಕುಗಳನ್ನು ಆಮದು ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಮಿತಿಯನ್ನು ಏರಿದಂಥ ಸಂದರ್ಭದಲ್ಲಿ ಆಗ ಆಮದುಗಳ ಪ್ರಮಾಣ ಕಡಿಮೆ ಆಗುತ್ತದೆ. ಸೊ ಆಮದುಗಳ ಪ್ರಮಾಣ ಯಾವಾಗ ಕಡಿಮೆ ಆಗುತ್ತೋ ಆ ದೇಶಗಳು ಪ್ರತಿಕೂಲವಾಗಿರ್ತಕ್ಕಂಥ ಪಾವತಿ ಶುಲ್ಕಿನ ಪರಿಸ್ಥಿತಿಯನ್ನು ಏನು ಎದುರಿಸುತ್ತವಲ್ಲ, ಆ ಪ್ರತಿಕೂಲವಾಗಿರ್ತಕ್ಕಂಥ ಪಾವತಿ ಶುಲ್ಕಿನ ಪರಿಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗಾದರೂ ನಿವಾರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತದೆ. ಯಾವಾಗ ಕೋಟಾಗಳನ್ನು ನಿಗದಿಪಡಿಸಿದಾಗ ಆಮದುಗಳ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಆಮದುಗಳ ಪ್ರಮಾಣ ಯಾವಾಗ ಕಡಿಮೆ ಆಗುತ್ತೋ ಆ ದೇಶಗಳು ಎದುರಿಸಿರ್ತಕ್ಕಂಥ ಪಾವತಿ ಶುಲ್ಕಿನ ಪರಿಸ್ಥಿತಿಗೆ ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಪರಿಹಾರ ಅಂತಕ್ಕಂಥದ್ದು ಸಿಗುತ್ತೆ. ನೆಕ್ಸ್ಟು, ದೇಶೀಯ ಕೈಗಾರಿಕೆಗಳನ್ನು ತೀವ್ರ ವಿದೇಶಿ ಪೈಪೋಟಿಯಿಂದ ರಕ್ಷಣೆ ಮಾಡ್ಕೊಳ್ಬೇಕಂದ್ರೆ ಕೋಟಾಗಳಿಂದ ಮಾತ್ರ ಸಾಧ್ಯ. ಕೋಟಾಗಳ ಇನ್ನೊಂದು ಉದ್ದೇಶ ಅಂತಾರೆ ದೇಶೀಯ ಕೈಗಾರಿಕೆಗಳನ್ನು ವಿದೇಶಿ ಪೈಪೋಟಿಯಿಂದ ರಕ್ಷಣೆ ಮಾಡ್ತಕ್ಕಂಥದ್ದು. ಹೇಗೆ ಅಂತಂದರೆ, ಆಮದುದಾರರಿಗೆ ಲೈಸೆನ್ಸ್ ನೀಡೋದ್ರ ಮುಖಾಂತರ ವಿದೇಶಿ ವಿನಿಮಯ ಪಡಿತರ ಪದ್ಧತಿಯನ್ನು ಅನುಷ್ಠಾನಕ್ಕೆ ತರೋದ್ರ ಮುಖಾಂತರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಇಂತಿಷ್ಟೇ ಪ್ರಮಾಣದಷ್ಟು ಸರಕುಗಳನ್ನು ಆಮದು ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಮಿತಿಯನ್ನು ನಿರ್ಧರಿಸಿದಾಗ ಆಗ ಆಮದುಗಳ ಪ್ರಮಾಣ ಕಡಿಮೆ ಆಗುತ್ತದೆ. ಆಮದುಗಳ ಪ್ರಮಾಣ ಯಾವಾಗ ಕಡಿಮೆ ಆಗುತ್ತೋ ಆಗ ಈ ಒಂದು ಸ್ವದೇಶಿ ಕೈಗಾರಿಕೆಗಳಿಗೆ ರಕ್ಷಣೆ ಸಿಗುತ್ತೆ. ಸ್ವದೇಶಿ ಕೈಗಾರಿಕೆಗಳಿಗೆ ರಕ್ಷಣೆ ಸಿಕ್ಕಾಗ ಅವುಗಳ ಉತ್ಪಾದನೆ ಪ್ರಮಾಣ ಹೆಚ್ಚಾಗುತ್ತೆ, ಆ ಒಂದು ಉದ್ಯಮದ ವಿಸ್ತರಣೆ ಹೆಚ್ಚಾಗುತ್ತೆ. ಆ ಒಂದು ಉದ್ಯಮದ ವಿಸ್ತರಣೆ ಆಗ್ತಾ ಹೋದಂತೆಲ್ಲ ಆ ಒಂದು ಉದ್ಯಮದಿಂದ ಈ ಒಂದು ಲಭ್ಯವಾಗ್ತಕ್ಕಂಥ ಪ್ರಯೋಜನಗಳು ಹೆಚ್ಚಾಗ್ತವೆ, ಉದ್ಯೋಗ ಅವಕಾಶಗಳ ಪ್ರಮಾಣ ಹೆಚ್ಚಾಗುತ್ತೆ, ಉತ್ಪಾದನೆ ಪ್ರಮಾಣ ಹೆಚ್ಚಾಗುತ್ತೆ. ಸೊ ಈ ಎಲ್ಲ ಬದಲಾವಣೆಗಳು ಉಂಟಾಗ್ತವೆ ಯಾವಾಗ ಈ ಒಂದು ಕೋಟಾಗಳನ್ನು ನಿಗದಿಪಡಿಸಿದಂಥ ಸಂದರ್ಭದಲ್ಲಿ. ಹೀಗಾಗಿ ಕೋಟಾಗಳ ಇನ್ನೊಂದು ಪ್ರಮುಖ ಉದ್ದೇಶ ಅಂತ ಅಂತಾರೆ ದೇಶೀಯ ಕೈಗಾರಿಕೆಗಳನ್ನು ವಿದೇಶಿ ಪೈಪೋಟಿಯಿಂದ ರಕ್ಷಣೆ ಮಾಡುವುದು. ನೆಕ್ಸ್ಟು, ಆಂತರಿಕ ಬೆಲೆ ಸ್ಥಿರತೆಯನ್ನು ಕಾಪಾಡುವುದು ಇನ್ನೊಂದು ಉದ್ದೇಶ. ಟು ಕರೆಕ್ಟ್ ಆ್ಯನ್ ಅಡ್ವರ್ಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ರಿಸ್ಟ್ರಿಕ್ಟಿಂಗ್ ಇಂಪೋರ್ಟ್ಸ್ ಟು ಪ್ರೊಟೆಕ್ಟ್ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಫ್ರಮ್ ಫಾರಿನ್ ಕಾಂಪಿಟೇಷನ್. ಆಂತರಿಕ ಬೆಲೆ ಸ್ಥಿರತೆಯನ್ನು ಕಾಪಾಡಲು ಈ ಒಂದು ಕೋಟಾ ಪದ್ಧತಿಯನ್ನು ಅನುಷ್ಠಾನಕ್ಕೆ ತರಬೇಕು. ಇಲ್ಲಿ ಬೆಲೆ ಸ್ಥಿರತೆ ಅಂತಾರೆ ಬೆಲೆ ಏರಿಕೆ ಮತ್ತು ಬೆಲೆ ಇಳಿಕೆಯಂತಹ ಒಂದು ಸನ್ನಿವೇಶಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ಬೆಲೆ ಏರಿಕೆ ಯಾಕೆ ಉಂಟಾಗುತ್ತೆ? ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿರ್ತಕ್ಕಂಥ ಏರಿಕೆಯಿಂದ ಹಣದ ಮೌಲ್ಯ ಕುಸಿಯುತ್ತೆ. ಹಣದ ಮೌಲ್ಯ ಕುಸಿಯಿಂದ ಹಣದುಬ್ಬರದ ಈ ಒಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ. ಈ ಹಣದುಬ್ಬರ ಮತ್ತು ಈ ಒಂದು ಡಿಫ್ಲೇಷನ್ ಅಂತಕ್ಕಂಥ ಒಂದು ಪ್ರಾಬ್ಲಮಿಂದ ಪ್ರೈಸ್ ಫ್ಲಕ್ಚುಯೇಷನ್ ಆಗುತ್ತೆ. ಸೊ ಈ ಒಂದು ಪ್ರೈಸ್ ಫ್ಲಕ್ಚುಯೇಷನನ್ನು ಕಡಿಮೆಬೇಕಂತಂದರೆ ಆಮದುಗಳ ಮೇಲೆ ನಿಯಂತ್ರಣವನ್ನು ವಿಧಿಸಬೇಕು. ಆಮದುಗಳ ಮೇಲೆ ನಿಯಂತ್ರಣ ವಿಧಿಸಿದಾಗ ಆಗ ದೇಶೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ಸರಕು ಮತ್ತು ಸೇವೆಗಳು ಈ ಒಂದು ಸಮರ್ಪಕ ರೀತಿಯ ಈ ಒಂದು ಪರಿಚಲನೆ ಉಂಟಾಗುತ್ತದೆ. ಇದರಿಂದ ಏನಾಗುತ್ತೆ ಅಂತಾರೆ ಆಂತರಿಕ ಬೆಲೆ ಸ್ಥಿರತೆಯನ್ನು ಕಾಪಾಡಲು ಸಾಧ್ಯವಾಗುತ್ತದೆ. ನೆಕ್ಸ್ಟ್, ಸ್ವಾವಲಂಬನೆಯನ್ನು ಸಾಧಿಸಲು ಕೂಡ ಇದು ಸಾಧ್ಯವಾಗುತ್ತೆ. ಸ್ವಾವಲಂಬನೆ ಅಂತಂದರೆ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ವದೇಶಿ ಕೈಗಾರಿಕೆಗಳಿಗೆ ರಕ್ಷಣೆ ಸಿಕ್ಕಂಥ ಸಂದರ್ಭದಲ್ಲಿ ಆ ಒಂದು ಕೈಗಾರಿಕೆಗಳು ಸಮೃದ್ಧವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತದೆ ಮತ್ತು ಆ ಒಂದು ದೇಶದ ಅವಶ್ಯಕತೆಗಳಿಗೆ ತಕ್ಕಂತೆ ಸರಕುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಯಾವಾಗ ಈ ಒಂದು ರಕ್ಷಣಾ ವ್ಯಾಪಾರ ನೀತಿಯನ್ನು ಅನುಷ್ಠಾನಕ್ಕೆ ತಂದ ಸಂದರ್ಭದಲ್ಲಿ ಈ ಒಂದು ರಕ್ಷಣಾ ವ್ಯಾಪಾರ ನೀತಿ ಅನುಷ್ಠಾನಕ್ಕೆ ತರೋದಕ್ಕೆ ಪ್ರೇರೇಪಕವಾಗಿರುತ್ತೆ ಯಾವುದು? ಕೋಟಾ ಸಿಸ್ಟಮ್. ಈ ಒಂದು ಕೋಟಾ ಸಿಸ್ಟಮಿಂದ ಒಂದು ದೇಶ ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಯುದ್ಧದಂಥ ಒಂದು ಸನ್ನಿವೇಶಗಳನ್ನು, ಪ್ರಾಕೃತಿಕ ವಿಕೋಪಗಳಂಥ ಸನ್ನಿವೇಶಗಳನ್ನು ಯಶಸ್ವಿಯಾಗಿ ನಿಭಾಯಿಸೋದಕ್ಕೆ ಸಾಧ್ಯ ಆಗುತ್ತೆ ಯಾವುದು? ಕೋಟಾ ಸಿಸ್ಟಮ್. ಸೊ ಹೀಗೆ ಸ್ವಾವಲಂಬನೆಯನ್ನು ಸಾಧಿಸ್ತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿದೆ ಯಾವುದು? ಕೋಟಾ ಸಿಸ್ಟಮ್. ನೆಕ್ಸ್ಟ್, ಕೋಟಾದ ಪ್ರಕಾರಗಳು. ಕೋಟಾ ಪ್ರಮುಖ ಪ್ರಕಾರಗಳು ಈ ಮುಂದಿನಂತಿವೆ. ದಿ ಸಿಸ್ಟಮ್ ಆಫ್ ಇಂಪೋರ್ಟ್ ಕೋಟಾಸ್ ಮೇ ಬಿ ಕ್ಲಾಸಿಫೈಡ್ ಇಂಟು 5 ಮೇಜರ್ ಗ್ರೂಪ್ಸ್. ಆ 5 ಮೇಜರ್ ಗ್ರೂಪ್ಸ್ ಅಂತಂದರೆ, ಸೊ ಒಂದು ಸುಂಕದ ಕೋಟಾ, ಟ್ಯಾರಿಫ್ ಕೋಟಾಸ್. ದಿಸ್ ಕೋಟಾ ಸಿಸ್ಟಮ್, ಎ ಗಿವನ್ ಕ್ವಾಂಟಿಟಿ ಆಫ್ ಎ ಗುಡ್ ಈಸ್ ಪರ್ಮಿಟೆಡ್ ಟು ಎಂಟ್ರಿ ಡ್ಯೂಟಿ ಫ್ರೀ ಆರ್ upon payment of relatively low duty, but imports in excess of that quantities are exchanged a relatively high up duty.
ಈ ಪದ್ಧತಿಯಲ್ಲಿ ಒಂದು ಮಿತಿಯವರೆಗೆ ಸುಂಕವಿಲ್ಲದೆ ಅಥವಾ ಮಾದರಿ ಸುಂಕದೊಂದಿಗೆ ಸರಕುಗಳನ್ನು ಆಮದು ಮಾಡಿಕೊಳ್ಳಬಹುದು. ಆದರೆ ಆ ಮಿತಿಯ ನಂತರ ಆಮದು ಮಾಡಿಕೊಳ್ಳಲಾಗುವ ಸರಕುಗಳ ಮೇಲೆ ಮಾಮೂಲಿ ಅಧಿಕ ದರದ ಸುಂಕಗಳನ್ನು ವಿಧಿಸಲಾಗುತ್ತದೆ. ನೋಡಿ, ಈ ಪದ್ಧತಿಯಲ್ಲಿ ಒಂದು ಮಿತಿಯವರೆಗೆ ಸುಂಕವಿಲ್ಲದೆ ಸರಕುಗಳನ್ನು ಆಮದು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಒಂದು ಲಿಮಿಟ್ ಆದ ನಂತರ ಆ ಒಂದು ಆಮದು ಮಾಡ್ಕೊಳ್ತಕ್ಕಂಥ ಸರಕುಗಳ ಮೇಲೆ ಅಧಿಕ ದರದ ಸುಂಕವನ್ನು ವಿಧಿಸಲಾಗುತ್ತದೆ. ಇಂಪೋರ್ಟ್ ಕೋಟಾ ಲಿಮಿಟ್ ಈ ಥರ ಇರುತ್ತೆ. ಆ ಲಿಮಿಟ್ಗಿಂತ ಹೆಚ್ಚಿನ ಪ್ರಮಾಣದಷ್ಟು ಸರಕುಗಳನ್ನು ಆಮದು ಮಾಡ್ಕೊಂಡಿದ್ದೆ ಆದರೆ ಆ ಒಂದು ಆಮದುಗಳ ಮೇಲೆ ವಿಧಿಸ್ತಕ್ಕಂಥ ಎಕ್ಸಸ್ ಈ ಒಂದು ಸುಂಕವನ್ನು ನಾವು ಸುಂಕದ ಕೋಟಾ ಎಂದು ಕರೆಯಲಾಗುತ್ತದೆ. ಎರಡನೇದಾಗಿ ಏಕಮುಖ ಕೋಟಾ, ಯೂನಿಲ್ಯಾಟ್ರಲ್ ಕೋಟಾ. Under this system of quota, the total value of the commodity to be imported in fixing by law without any agreement with other countries. ಈ ಒಂದು ವಿಧಾನದಲ್ಲಿ ಒಂದು ಗೊತ್ತಾದ ಕಾಲದಲ್ಲಿ ಆಮದು ಮಾಡಿಕೊಳ್ಳಲಾಗುವ ಸರಕುಗಳ ಗರಿಷ್ಠ ಮಿತಿಯನ್ನು ಸರ್ಕಾರ ಬೇರೆ ಬೇರೆ ದೇಶಗಳ ಸಮ್ಮತಿ ಇಲ್ಲದೆ ಏಕಮುಖವಾಗಿ ನಿರ್ಧರಿಸುತ್ತದೆ. ಏಕಮುಖ ಕೋಟಾ ಸಿಸ್ಟಮಲ್ಲಿ ಒಂದು ಗೊತ್ತಾದ ಕಾಲದಲ್ಲಿ ಅಥವಾ 1 ವರ್ಷ ಆಗಿರ್ಬೋದು, 1 ತಿಂಗಳಾಗಿರ್ಬೋದು, 6 ತಿಂಗಳಾಗಿರ್ಬೋದು, ಆಮದು ಮಾಡಿಕೊಳ್ಳಲಾಗುವ ಸರಕುಗಳ ಗರಿಷ್ಠ ಮಿತಿಯನ್ನು ಸರ್ಕಾರ ತಾನೇ ನಿರ್ಧಾರ ಮಾಡುತ್ತೆ. ಬೇರೆ ಬೇರೆ ದೇಶಗಳ ಈ ಒಂದು ಅನುಮತಿ ಇಲ್ಲದೆ ಅಥವಾ ಸಮ್ಮತಿ ಇಲ್ಲದೆ ಏಕಮುಖವಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಈ ಒಂದು ನಿರ್ಧಾರವನ್ನು ಏನಂತ ಕರೀತಾರೆ? ಏಕಮುಖ ಕೋಟಾ ಎಂದು ಕರೆಯಲಾಗುತ್ತದೆ. ಯಾವುದೇ ಕಾರಣಕ್ಕೂ ಬೇರೆ ದೇಶಗಳ ಜೊತೆ ಚರ್ಚೆ ಮಾಡದೆ ಏಕಮುಖವಾಗಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅಥವಾ ನಿರ್ದಿಷ್ಟ ಅವಧಿಗೆ ಸಂಬಂಧ ಇಷ್ಟೇ ಪ್ರಮಾಣದಷ್ಟು ಸರಕುಗಳನ್ನು ಆಮದು ಮಾಡಿಕೊಳ್ಬೇಕು ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಅದನ್ನು ನಾವು ಏಕಮುಖ ಕೋಟಾ ಎಂದು ಕರಿತೀವಿ. ಸೆಕೆಂಡ್ ಒನ್, ದ್ವಿಮುಖ ಕೋಟಾಗಳು. Bilateral quota. Under this quota system, quota are fixed by some agreement with one or more other countries. ಈ ಒಂದು ವಿಧಾನದಲ್ಲಿ ಇತರೆ ದೇಶಗಳನ್ನು ಚರ್ಚಿಸಿ ಕೋಟಾ ಪ್ರಮಾಣವನ್ನು ನಿರ್ಧರಿಸಲಾಗುತ್ತದೆ. ಈ ರೀತಿಯ ಕೋಟಾಗಳನ್ನು ಒಪ್ಪಂದದ ಕೋಟಾ ಎಂತಲೂ ಕರೆಯಲಾಗುತ್ತದೆ. ಈ ಒಂದು ಸಿಸ್ಟಮಲ್ಲಿ ಒಂದು ದೇಶ ಇನ್ನೊಂದು ದೇಶಗಳ ಜೊತೆ ಚರ್ಚೆ ಮಾಡಿ ಅವರ ಜೊತೆ ಒಪ್ಪಂದಗಳನ್ನು ಮಾಡಿಕೊಂಡು ಇಂತಿಷ್ಟು ಪ್ರಮಾಣದಷ್ಟು ಕೋಟಾಗಳನ್ನು ನಿಗದಿಪಡಿಸ್ತಕ್ಕಂಥ ಇದನ್ನು ನಾವೇನಂತ ಕರಿತೀವಿ? ದ್ವಿಮುಖ ಕೋಟಾ, ಬಯಲಾಟ್ರಲ್ ಕೋಟಾ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಭಾರತ ಅಮೆರಿಕ ಜೊತೆ ಮತ್ತು ಭಾರತ ಇಂಗ್ಲೆಂಡ್ ಜೊತೆ ಪರಸ್ಪರ ಮಾತುಕತೆ ಮುಖಾಂತರ ಈ ಒಂದು ಕೋಟಾಗಳ ಪ್ರಮಾಣವನ್ನು ನಿರ್ಧಾರ ಮಾಡ್ತಕ್ಕಂಥ ಇದಕ್ಕೆ ನಾವೇನಂತ ಕರಿತೀವಿ? ದ್ವಿಮುಖ ಕೋಟಾ ಎಂದು ಕರೆಯಲಾಗುತ್ತದೆ. ಇನ್ನು ಮಿಶ್ರಿತ ಕೋಟಾ, ಮಿಕ್ಸ್ಡ್ ಕೋಟಾ. ದಿಸ್ ಸಿಸ್ಟಮ್ ರಿಕ್ವೈರ್ಸ್ ಡೊಮೆಸ್ಟಿಕ್ ಪ್ರೊಡ್ಯೂಸರ್ಸ್ ಇನ್ ದಿ ಕೋಟಾ ಫಿಕ್ಸಿಂಗ್ ಕಂಟ್ರಿ to use imported raw materials in certain preparation along with domestic raw materials to produce finished products. ವಿಶಿಷ್ಟ ಕೋಟಾಗಳು ದೇಶೀಯ ಸರಕುಗಳನ್ನು ಉತ್ಪಾದಿಸಲು ಅಗತ್ಯ ಇರುವ ವಿದೇಶಿ ಕಚ್ಚಾ ಸಾಮಗ್ರಿಗಳನ್ನು ಮಿತಿಯೊಳಗೆ ಆಮದು ಮಾಡಿಕೊಂಡು ಅದನ್ನು ದೇಶಿ ಕಚ್ಚಾ ಸಾಮಗ್ರಿಗಳ ಜೊತೆ ಸೇರಿಸಿ ಉತ್ಪಾದಿಸಲು ಅನುಮತಿ ನೀಡಲಾಗಿರುತ್ತದೆ. ಈ ಮಿಶ್ರಿತ ಕೋಟಾಗಳಲ್ಲಿ ದೇಶೀಯ ಸರಕುಗಳನ್ನು ಉತ್ಪಾದನೆ ಮಾಡೋದಕ್ಕಾಗಿ ಬೇಕಾಗಿರ್ತಕ್ಕಂಥ ವಿದೇಶಿ ಕಚ್ಚಾ ಸಾಮಗ್ರಿಗಳನ್ನು ಮಿತಿಯೊಳಗೆ ಆಮದು ಮಾಡಿಕೊಂಡು ಅವುಗಳನ್ನು ಸ್ವದೇಶಿ ಕಚ್ಚಾ ಸಾಮಗ್ರಿಗಳ ಜೊತೆ ಸೇರಿಸಿ ಉತ್ಪಾದಿಸಲು ಅನುಮತಿ ನೀಡಲಾಗುತ್ತದೆ. ಇದನ್ನು ಮಿಶ್ರಿತ ಕೋಟಾ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ಈ ಒಂದು ಸೆಣಬಿನ ಕೈಗಾರಿಕೆಗಳು ಬಂದಂಥ ಸಂದರ್ಭದಲ್ಲಿ ಭಾರತದಲ್ಲಿ ಸೆಣಬು ಬೆಳೀತಕ್ಕಂಥ ಪ್ರದೇಶ ಕಡಿಮೆ ಇದೆ, ಆದರೆ ಸೆಣಬಿನ ಕೈಗಾರಿಕೆಗಳು ಹೆಚ್ಚಾಗಿದೆ. ಆದರೆ ಬಾಂಗ್ಲಾದೇಶದಲ್ಲಿ ಸೆಣಬಿನ ಗಿರಣಿಗಳು ಕಡಿಮೆ ಇದ್ದಾವೆ, ಅటు ಸೆಣಬು ಬೆಳೀತಕ್ಕಂಥ ಪ್ರದೇಶ ಹೆಚ್ಚಾಗಿದೆ. ಈ ಒಂದು ಸಂದರ್ಭದಲ್ಲಿ ಭಾರತ ಈ ಒಂದು ಬಾಂಗ್ಲಾದೇಶದ ಜೊತೆಗೆ ಒಪ್ಪಂದಗಳನ್ನು ಮಾಡಿಕೊಂಡು ನಮ್ಮ ದೇಶದಲ್ಲಿ ಸೆಣಬಿನ ಪದಾರ್ಥಗಳನ್ನು ಉತ್ಪಾದನೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸ್ವಲ್ಪ ಪ್ರಮಾಣದಷ್ಟು ಕಚ್ಚಾ ಸಂಪತ್ತನ್ನು ಬಾಂಗ್ಲಾದೇಶದಿಂದ ಆಮದು ಮಾಡಿಕೊಳ್ಳುತ್ತದೆ. ಸೊ ಈ ಒಂದು ಸಿಸ್ಟಮನ್ನು ನಾವೇನಂತ ಕರಿತೀವಿ? ಮಿಶ್ರಿತ ಕೋಟಾ ಅಂತ ಕರಿತೀವಿ. ಮಿಶ್ರಿತ ಕೋಟಾ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಆಮದು ಪರವಾನಗಿಗಳು. ಇಂಪೋರ್ಟ್ ಲೈಸೆನ್ಸ್. ಇಂಪೋರ್ಟ್ ಲೈಸೆನ್ಸಸ್ ಆರ್ ಇಶ್ಯೂಡ್ ಬೈ ದಿ ಅಪ್ರಾಪ್ರಿಯೇಟ್ ಅಥಾರಿಟಿ ಟು ಇಂಪೋರ್ಟರ್ಸ್ ಫಾರ್ ಸ್ಪೆಸಿಫೈಡ್ ಕ್ವಾಂಟಿಟೀಸ್ ಆಫ್ ದಿ ಕೊಮಾಡಿಟೀಸ್. ಆಮದು ಪರವಾನಗಿ. ಈ ಪದ್ಧತಿಯಲ್ಲಿ ವಿದೇಶಿ ಸರಕುಗಳನ್ನು ಒಂದು ಮಿತಿಯೊಳಗೆ ಆಮದು ಮಾಡಿಕೊಳ್ಳಲು ಪ್ರಮುಖ ಆಮದುದಾರರಿಗೆ ಆಮದು ಪರವಾನಗಿಗಳನ್ನು ನೀಡಲಾಗುತ್ತದೆ ಅಥವಾ ಕೊಡಲಾಗುತ್ತದೆ. ವಿದೇಶಿ ಸರಕುಗಳನ್ನು ಒಂದು ಮಿತಿಯೊಳಗೆ ಆಮದು ಮಾಡಿಕೊಳ್ಳಲು ಪ್ರಮುಖ ಆಮದುದಾರರಿಗೆ ಆಮದು ಪರವಾನಗಿ, ಸೊ ಇಂಪೋರ್ಟ್ ಲೈಸೆನ್ಸನ್ನು ನೀಡಲಾಗುತ್ತೆ. ಸೊ ಆನ್ ದಟ್ ಲೈಸೆನ್ಸ್ ಮೇಲೆ ಒಂದು ಮಿತಿ ಒಳಗಡೆ ಬೇರೆ ದೇಶಗಳಿಂದ ಸರಕುಗಳನ್ನು ಆಮದು ಮಾಡಿಕೊಳ್ಬೇಕಾಗುತ್ತೆ. ಇದನ್ನು ಆಮದು ಪರವಾನಗಿಗಳು ಎಂದು ಕರೀತೀವಿ.
ಸೊ ಹೀಗೆ ಈ ರೀತಿಯ ಈ ಒಂದು ಕೋಟಾದ ಪ್ರಕಾರಗಳನ್ನು ನಾವು ನೋಡ್ಬೋದು. ಸೊ ನೋಡಿ, ಕೋಟಾಗಳು ಅಂತಂದರೆ ರಕ್ಷಣಾ ವ್ಯಾಪಾರ ನೀತಿಯಡಿ ದೇಶೀಯ ಕೈಗಾರಿಕೆಗಳನ್ನು ವಿದೇಶಿ ಕೈಗಾರಿಕೆಗಳ ಪೈಪೋಟಿಯಿಂದ ಸುರಕ್ಷಿಸಲು ಲಭ್ಯವಿರತಕ್ಕಂಥ ಅನೇಕ ವಿಧಾನಗಳಲ್ಲಿ ಕೋಟಾ ಪದ್ಧತಿನೂ ಒಂದು. ಹಲವಾರು ವಿಧಾನಗಳಿದ್ದಾವೆ. ಆ ಒಂದು ವಿಧಾನಗಳಲ್ಲಿ ಕೋಟಾ ಪದ್ಧತಿನೂ ಕೂಡ ಒಂದು. ಈ ಒಂದು ವಿಧಾನವನ್ನು ಈ ಒಂದು ಪ್ರಪಂಚದಲ್ಲಿರ್ತಕ್ಕಂಥ ಅನೇಕ ರಾಷ್ಟ್ರಗಳು ವ್ಯಾಪಕವಾಗಿ ಅನುಸರಣೆ ಮಾಡ್ತಾ ಇದ್ದಾವೆ. ಯಾವುದನ್ನು? ಕೋಟಾ ಸಿಸ್ಟಮನ್ನು. ಕೋಟಾ ಅಂತ ಅಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಎಷ್ಟು ಪ್ರಮಾಣದಷ್ಟು ಸರಕುಗಳನ್ನು ಆಮದು ಮಾಡಿಕೊಳ್ಳಬಹುದು ಎಂಬುದನ್ನು ನಿರ್ಧರಿಸುವುದಕ್ಕೆ ಕೋಟಾಗಳು ಎಂದು ಹೆಸರು. ಓಕೆ, ಮರ್ಕಂಟಲಿಸ್ಟಿಕ್ ಕಾಲದಿಂದಲೂ ಕೂಡ ಈ ಒಂದು ಕೋಟಾ ಸಿಸ್ಟಮ್ ಅಂತಕ್ಕಂಥದ್ದು ಅನುಷ್ಠಾನದಲ್ಲಿ ಇದೆ. ಸೊ ಕೆಲವೊಂದು ಉದ್ದೇಶಗಳನ್ನು ಕೂಡ ಹೊಂದಿದ್ದಾವೆ ಯಾವುದು ಕೋಟಾ ಸಿಸ್ಟಮ್. ಉದ್ದೇಶಗಳು ಅಂತಂದರೆ ಆಮದುಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು. ಆಮದುಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಬೇಕಂದ್ರೆ ಕೋಟಾಗಳಿಂದ ಮಾತ್ರ ಸಾಧ್ಯ. ದಿಸ್ ಇಸ್ ದಿ ಮೈನ್ ಆಬ್ಜೆಕ್ಟಿವ್ ಆಫ್ ದಿ ಕೋಟಾ ಸಿಸ್ಟಮ್. ಯಾಕೆಂದರೆ ಸುಂಕಗಳನ್ನು ವಿಧಿಸೋದ್ರ ಮುಖಾಂತರ ಆಮದುಗಳನ್ನು ಪರ್ಫೆಕ್ಟಾಗಿ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಆ ನಿಯಂತ್ರಣ ಪ್ರಮುಖವಾಗಿ ಆ ಒಂದು ಸರಕಿನ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ಅವಲಂಬಿಸಿರುತ್ತೆ. ಆ ಒಂದು ಸರಕು ಸ್ವದೇಶಿ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇದ್ದಾಗ ಸುಂಕಗಳನ್ನು ವಿಧಿಸೋದ್ರ ಮುಖಾಂತರ ಆ ಒಂದು ಸರಕನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು. ಆದರೆ ಆ ಒಂದು ಸರಕು ಸ್ವದೇಶಿ ಮಾರುಕಟ್ಟೆಯಲ್ಲಿ ಕಡಿಮೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇದ್ದಾಗ ಆಗ ಸುಂಕಗಳನ್ನು ವಿಧಿಸಿದ್ರೂ ಕೂಡ ಆ ಸರಕಿನ ಈ ಒಂದು ಆಮದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗಲ್ಲ. ಸೊ ಆ ಕಾರಣಕ್ಕಾಗಿ ಆಮದುಗಳಿಗಿಂತ ಕೋಟಾಗಳೇ ನಿರ್ಣಾಯಕವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ. ಯಾವುದನ್ನು? ಈ ಒಂದು ಆಮದುಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡುವ ಸಲುವಾಗಿ. ಹೀಗೆ ಆಮದುಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುವ ಉದ್ದೇಶ ಹೊಂದಿರುತ್ತೆ. ಕಾಳಸಂತೆ ವ್ಯಾಪಾರವನ್ನು ತಡೆಗಟ್ಟಲು ಇದು ಪ್ರಧಾನವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತದೆ. ಪಾವತಿ ಶಿಲ್ಕಿನ ಅಸಮತೋಲನವನ್ನು ನಿಯಂತ್ರಿಸುವುದು ಇನ್ನೊಂದು ಉದ್ದೇಶ ಆಗಿರುತ್ತೆ. ದೇಶೀಯ ಕೈಗಾರಿಕೆಗಳನ್ನು ತೀವ್ರ ವಿದೇಶಿ ಪೈಪೋಟಿಯಿಂದ ರಕ್ಷಿಸತಕ್ಕಂಥದ್ದು ಇನ್ನೊಂದು ಉದ್ದೇಶ ಆಗಿರುತ್ತೆ. ಮತ್ತು ದೇಶದ ಆಂತರಿಕ ಈ ಒಂದು ವ್ಯವಸ್ಥೆಯಲ್ಲಿ ಬೆಲೆ ಸ್ಥಿರತೆಯನ್ನು ಕಾಪಾಡುವುದು ಮತ್ತು ದೇಶದ ಸ್ವಾವಲಂಬನೆಯನ್ನು ಸಾಧಿಸ್ತಕ್ಕಂಥ ಉದ್ದೇಶಗಳನ್ನು ಹೊಂದಿದೆ ಯಾವುದು? ಕೋಟಾ ಸಿಸ್ಟಮ್. ಇನ್ನು ಕೋಟಾದ ಪ್ರಕಾರಗಳ ಬಗ್ಗೆ ತಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದೇ ಆಗಿದೆ. ಕೋಟಾಗಳು ಪ್ರಮುಖವಾಗಿ 5 ಪ್ರಕಾರಗಳನ್ನು ಒಳಗೊಂಡಿದ್ದಾವೆ. ಆ 5 ಪ್ರಕಾರಗಳು ಅಂತಂದರೆ ಸುಂಕದ ಕೋಟಾ, ಏಕಮುಖ ಕೋಟಾ, ಹಾಗೆಯೇ ದ್ವಿಮುಖ ಕೋಟಾ, ಮಿಶ್ರಿತ ಕೋಟಾಗಳು ಮತ್ತು ಆಮದು ಪರವಾನಗಿಗಳು ಅಂತ ಅಂದ್ಬಿಟ್ಟು 5 ಪ್ರಕಾರಗಳನ್ನು ಒಳಗೊಂಡಿದ್ದಾವೆ. ಸೊ ಇವಿಷ್ಟು ಕೋಟಾಗಳು, ಕೋಟಾಗಳ ಅರ್ಥ ಮತ್ತು ಕೋಟಾದ ಉದ್ದೇಶಗಳು ಮತ್ತು ಕೋಟಾದ ಪ್ರಕಾರಗಳು. ಧನ್ಯವಾದಗಳು.